ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ನಾನು ಇವತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕರೆದಿರ್ತಕ್ಕಂತಹ 968 ಹುದ್ದೆಗಳ ನೇರ ನೇಮಕಾತಿ ಕುರಿತಾಗಿರ್ತಕ್ಕಂಥ ಅರ್ಜಿ ನಮೂನೆಯ ಬಗ್ಗೆ ಒಂದು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ. ಅರ್ಜಿ ಸಲ್ಲಿಸುವ ರೀತಿ ಎಲ್ಲವೂ ಕೂಡ ಆನ್ಲೈನ್ ಮೂಲಕ ಆಗಿದ್ದು ಇಡೀ ಭಾರತ ದೇಶದ ತುಂಬ ಈ ಈ ಕೆಲಸಗಳನ್ನು ತಾವು ಮಾಡಬೇಕಾಗ್ತದೆ. ಹಾಗಾಗಿ SSC ನೇಮಕಾತಿ 2024 ಈ ವಿಧಾನ ಏನಿದೆ, ಹೇಗೆ ಎನ್ನುವುದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿ. ಆಮೇಲೆ ಇದೇ ರೀತಿಯಾದಂಥ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಅನುಕೂಲ ಆಗ್ತದೆ. ಲೈಕ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಇದ್ರೂ ಕಾಮೆಂಟ್ ಮಾಡಿ ನನಗೆ ತಿಳಿಸೋದಕ್ಕೆ ಖಂಡಿತ ನಿಮ್ಮ ಹತ್ರ ಕೇಳ್ಕೊತೀನಿ. ಸ್ನೇಹಿತರೆ ಬನ್ನಿ, ಇನ್ಯಾಕೆ ತಡ, ನಿಮಗೆ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಅವರು ಕರೆದಿರ್ತಕ್ಕಂಥ ಹುದ್ದೆಗಳ ಡೀಟೇಲ್ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಕ್ರೂಟ್ಮೆಂಟ್ 2024 ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಒಂದಿಷ್ಟು ಹುದ್ದೆಗಳನ್ನು, ಅಂದರೆ 968 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಅಂದರೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಉದ್ಯೋಗದ ಸ್ಥಳ ಎಲ್ಲಿ ಅಂತ ನೀವು ಕೇಳ್ಬೋದು. ಇಡೀ ಆಲ್ ಇಂಡಿಯಾ ಅಂತ ಹೇಳ್ಬೋದು. ಭಾರತದ ತುಂಬ ಯಾವುದೇ ರಾಜ್ಯದಲ್ಲೂ ಕೂಡ ತಮಗೆ ಈ ಹುದ್ದೆಗಳನ್ನು ನೇಮಕಾತಿ ಮಾಡಿ ನಿಮಗೆ ಕೊಡ್ಬೋದು. ಸೊ ಹಾಗಾಗಿ ಹುದ್ದೆಗಳ ವಿವರ ಏನಿದೆ, ಶೈಕ್ಷಣಿಕ ಅರ್ಹತೆ ಏನು, ವೇತನ ಶ್ರೇಣಿ ಏನು, ವಯೋಮಿತಿ ಸಡಿಲಿಕೆ ಏನಿದೆ, ಅರ್ಜಿ ಶುಲ್ಕ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಲಿಂಕ್ಗಳೇನಿದ್ದಾವೆ, ಇವುಗಳೆಲ್ಲವುಗಳನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಬನ್ನಿ ಒಂದೊಂದಾಗಿ ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ಈ ಹುದ್ದೆಗಳು ಯಾವುವು ಮತ್ತು ಯಾವ್ಯಾವ ಹುದ್ದೆ ಅದಾವ, ಎಷ್ಟೆಷ್ಟು ಹುದ್ದೆ ಅದಾವ, ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಮಾಹಿತಿ ಕೊಡ್ತೀನಿ. ಬನ್ನಿ ಮೊದಲನೇದಾಗಿ ಹುದ್ದೆಗಳ ವಿವರ ನೋಡೋಣ. ಬೋರ್ಡ್ ರೋಡ್ಸ್ ಆರ್ಗನೈಜೇಷನ್ಸ್ನಲ್ಲಿ 475 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಬ್ರಹ್ಮಪುತ್ರ ಬೋರ್ಡ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಲ್ಲಿ 2 ಹುದ್ದೆಗಳು, ಸೆಂಟ್ರಲ್ ವಾಟರ್ ಕಮಿಷನ್ನಲ್ಲಿ 132 ಹುದ್ದೆಗಳು, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ 338 ಹುದ್ದೆಗಳನ್ನು ಕರೆದಿದ್ದಾರೆ. ಸೆಂಟ್ರಲ್ ವಾಟರ್ ಪವರ್ ರಿಸರ್ಚ್ ಸ್ಟೇಷನ್ನಲ್ಲಿ 5 ಹುದ್ದೆಗಳು, DGQL ನಾವಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಲ್ಲಿ 6 ಹುದ್ದೆಗಳು, ಫರಕ್ಕಾ ಬ್ಯಾರೇಜ್ ಪ್ರಾಜೆಕ್ಟ್ ಮಿನಿಸ್ಟ್ರಿ ಆಫ್ ಜಲಶಕ್ತಿಯಲ್ಲಿ 4 ಹುದ್ದೆಗಳು, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಜೇಷನ್ ಅಂದರೆ NTRO ಅಂತ ಏನು ಕರಿತೀವಲ್ಲ ಸ್ನೇಹಿತರೆ, ಅಲ್ಲಿ 6 ಹುದ್ದೆಗಳನ್ನು ಕರೆದಿದ್ದಾರೆ. ಇವಿಷ್ಟು ಎಲ್ಲವೂ ಸೇರಿ 968 ಹುದ್ದೆಗಳು ಆಗ್ತವೆ ಸ್ನೇಹಿತರೆ. ಹಾಗಾದರೆ ಈ ಎಲ್ಲ ಹುದ್ದೆಗಳಿಗೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನು ಮೊದಲ ಬಾರಿಗೆ ತಗೊಂಡು ಬನ್ನಿ. ಶೈಕ್ಷಣಿಕ ಅರ್ಹತೆ ಏನಿದೆ ಅಂತಂದರೆ, ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಡಿಪ್ಲೊಮಾ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಹೊಂದಿರಬೇಕು. ನೆನಪಿಟ್ಟುಕೊಳ್ಳಿ, ಯಾವುದರಲ್ಲಿ ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ಪದವಿಯನ್ನು ಆತ ಪೂರ್ಣಗೊಳಿಸಿರಬೇಕು. ಆಮೇಲೆ ಇನ್ನು ವೇತನ ಶ್ರೇಣಿ ಏನಿದೆ ಇಲ್ಲಿ ಇವರಿಗೆ ಅಂತಂದರೆ, ನೋಡಿ ಸ್ನೇಹಿತರೆ, ಜೂನಿಯರ್ ಇಂಜಿನಿಯರ್ ಈ ಹುದ್ದೆಗಳು ಸಿವಿಲ್ಲು, ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ ಈ 3 ವಿಷಯಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 35,400 ರೂಪಾಯಿದಿಂದ ಆರಂಭದಿಂದ ಹಿಡ್ಕೊಂಡು 1,12,400 ರೂಪಾಯಿ ತನಕ ನೀವು ಸಂಬಳವನ್ನು ತೆಗೆದುಕೊಳ್ತೀರಾ. ಸೊ ಇದಿಷ್ಟು ಏನಂತಂದರೆ ವೇತನ ಶ್ರೇಣಿಯ ವಿವರಣೆ ಆಯಿತು. ಹಾಗಾದರೆ ಇವರು ವಯೋಮಿತಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಕನಿಷ್ಠ 30 ವರ್ಷ ಹೊಂದಿರಬೇಕು, ಗರಿಷ್ಠ 32 ವರ್ಷವನ್ನು ಅವರು ಮೀರಿರಬಾರದು ಅಂತ ಹೇಳ್ತಾರೆ. ಹಾಗಾದರೆ ಸಡಿಲಿಕೆ ಏನಾದರೂ ಇದೆಯಾ ಅಂತಂದರೆ, ಓಕೆ, ಖಂಡಿತ ಇದೆ. OBC ಅವರಿಗೆ 3 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದಾರೆ. ಆಮೇಲೆ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳಷ್ಟು ಸಡಿಲಿಕೆಯನ್ನು, ವಯೋಮಿತಿಯ ಸಡಿಲಿಕೆಯನ್ನು ನೀಡಿದ್ದಾರೆ. ಆಮೇಲೆ PWBD ಅಭ್ಯರ್ಥಿಗಳಿಗೆ 10 ವರ್ಷಗಳಷ್ಟು ಏನು ಮಾಡಿದ್ದಾರೆ ಅಂತಂದರೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ್ಯಸ್ ಪರ್ ದಿ ನಾರ್ಮ್ಸ್ ಸಡಿಲಿಕೆಯನ್ನು ಕೂಡ ಇದರಲ್ಲಿ ನೀಡಿದ್ದಾರೆ. ಸೊ ಹಾಗಾಗಿ ಇದಿಷ್ಟು ವಯಸ್ಸಿನ ಮಿತಿಗೆ ಅನುಗುಣವಾಗಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಹಾಗಾದರೆ ಅರ್ಜಿ ಶುಲ್ಕ ಏನಿದೆ ಅಂತ ನೋಡೋದಾದರೆ, SC ಮತ್ತು ST PWBD ಅಥವಾ ಮಹಿಳೆ, ಮಾಜಿ ಸೈನಿಕರು ಈ ಅಭ್ಯರ್ಥಿಗಳಿಗೆ ಏನಿದೆ ಅಂತಂದರೆ ಇವರಿಗೆ ಯಾವುದೇ ರೀತಿಯಾದಂಥ ಶುಲ್ಕವನ್ನು ಇರೋದಿಲ್ಲ. ಆಮೇಲೆ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿಗಳ ಮಟ್ಟಿಗೆ ಏನು ಮಾಡ್ತಾರೆ ಅಂತಂದರೆ ನೀವು ಈ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ. ಅದನ್ನು ಕೂಡ ನೀವು ಆನ್ಲೈನ್ ಮುಖಾಂತರವೇ ತುಂಬಬೇಕು.
ನೆನಪುಳಿತಾ, ಆನ್ಲೈನ್ ಮುಖಾಂತರವೇ ನೀವು ಇದನ್ನು ಪೇ ಮಾಡಬೇಕು. ಹಾಗಾದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಕ್ರೂಟ್ಮೆಂಟ್ 2024 ಪ್ರಮುಖ ದಿನಾಂಕಗಳು ಯಾವಾಗಿನಿಂದ ಅರ್ಜಿ ಶುರುವಾಗಿದೆ, ಅಲ್ಲಿವರೆಗೆ ಇದೆ ಅಂತ ಅನ್ಕೋಬಹುದು. ಬನ್ನಿ ಸ್ನೇಹಿತರೆ, ಅದನ್ನು ತೋರಿಸ್ತೀನಿ. ಅರ್ಜಿ ಸಲ್ಲಿಕೆ ಆರಂಭ ಆಗೋ ದಿನಾಂಕ ಯಾವತ್ತಂದರೆ 28/3/2024 ತಾರೀಕಿನಿಂದ ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರವಾಗಿ ಏನು ಮಾಡಬೇಕು, ಅರ್ಜಿಗಳನ್ನು ಹಾಕಬೇಕು. ನೆನಪಿಟ್ಟುಕೊಳ್ಳಿ, 28 ಮಾರ್ಚ್ 2024 ತಾರೀಕಿನಿಂದ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬಹುದು. ಎಲ್ಲಿ ತನಕ ಹಾಕಬಹುದು ಅಂತಂದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗಿರೋದು 18 ಏಪ್ರಿಲ್ 2024 ತಾರೀಕಿನ ತನಕ. 18/4/2024 ತಾರೀಕಿನ ತನಕ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸಬಹುದು. ಇವಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ, ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕರೆದಿರ್ತಕ್ಕಂತಹ ಈ ಹುದ್ದೆಗಳಿಗಾಗಿ ನೀವು ಇದಿಷ್ಟು ಅರ್ಜಿ ಸಲ್ಲಿಸುವ ಮತ್ತು ಆರಂಭ ಮತ್ತು ಕೊನೆಯ ದಿನಾಂಕಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಸೂಚನೆಯ ಈ ನೋಟಿಫಿಕೇಷನ್ ಏನೈತಲ್ಲ, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸೋದಾದರೆ ಅದರದ್ದು ಲಿಂಕನ್ನು ಕೂಡ ನಾನು ಏನು ಮಾಡಿದ್ದೀನಿ, ಎಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮತ್ತು ವೆಬ್ಸೈಟದ್ದು ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೀವು ನೇರವಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕ್ಲಿಕ್ ಮಾಡಿ ನೋಡಿ, ಕಂಪ್ಲೀಟಾಗಿ ಸರಿಯಾಗಿ ಮಾಹಿತಿಯನ್ನು ತುಂಬಿ ಅರ್ಹರು ಯಾರಿದ್ದೀರೋ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ.